ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ನನ್ನ ಮೆಸೇಜ್ಗೆ ಉತ್ತರ ಕೊಡಿ. ಆಗಲೇ ನಾನು ನಿಮ್ಮ ಮನೆಯಲ್ಲಿ ಹೇಳಿದ್ದೆಲ್ಲವೂ ಸತ್ಯ. ನನ್ನಿಂದ ದೂರ ಆಗಬೇಡಿ ಪ್ಲೀಸ್. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ನಾನು ಹೇಳ್ತಿರೋದು ಸತ್ಯನೇ ಆಗಿದ್ದರೆ ನಾಳೆ ರಾತ್ರಿ ಒಳಗೆ, ಅಂದರೆ 24 ಗಂಟೆಯ ಒಳಗೆ ನಿಮ್ಮ ಭೇಟಿ ಆಗೇ ಆಗುತ್ತೆ. ಒಂದು ವೇಳೆ ನನ್ನ ಭಾವನೆಗಳು ಸುಳ್ಳಾಗಿದ್ದರೆ ನಾವು ಭೇಟಿಯಾಗೋದಿಲ್ಲ. ಸಿಂಪಲ್. ನಿಮಗೆ ಒಪ್ಪಿಗೆ ಅಂದರೆ ಒಂದು ಚಾಲೆಂಜ್. ನೀವು ಹ್ಞೂ ಅಂದರೆ ನಾನು ಅದನ್ನು ಹೇಳ್ತೀನಿ. ಹೇಳು. ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಇಷ್ಟಾದಮೇಲೂ ನಾವಿಬ್ಬರು ಒಬ್ರನ್ನೊಬ್ರು ಮೀಟ್ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರೋದನ್ನು ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು. 24 ಗಂಟೆಯ ಒಳಗೆ ನಿಮ್ಮ ಭೇಟಿ ಆಗೇ ಆಗುತ್ತೆ. ಭಾವನೆಗಳು ಸುಳ್ಳಾಗಿದ್ದರೆ ನಾವು ಭೇಟಿಯಾಗೋದಿಲ್ಲ. ಇದು ಹೀಗೆ ಮುಂದುವರಿಯೋದಕ್ಕೆ ನಾನು ಬಿಡಲ್ಲ. ನಾನೇ ಅವ್ರಿಗೆ ಸಲುಗೆ ಕೊಟ್ಟು ತಪ್ಪು ಮಾಡಿದೆ ಅನಿಸುತ್ತೆ. ನಾನೇ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಇದಿಲ್ಲಿಗೆ ಮುಗಿಲಿ. ಹಲೋ ಸಂಜು. ಹಲೋ ಅಮ್ಮ. ಸಂಜು, ಸಂಜು, ಏನಾಯ್ತು ಹೇಳು. ಅಮ್ಮ, ನಾನು ಯಾರಮ್ಮ? ಸಂಜುನೇ ನನ್ನ ಹೆಸರ? ನಾನು ನಿಜವಾಗ್ಲೂ ಯಾರಮ್ಮ? ಅದು ಸಂಜು, ನನ್ನ ನೆನಪುಗಳೆಲ್ಲ ಆಕಾಶದಲ್ಲಿರೋ ಚುಕ್ಕಿಗಳ ಥರ ಚೆದರೋಗಿದ್ದಾವೆ. ಎಲ್ಲಿಂದ ಯಾವುದು ಗೆರೆ ಎಳೆದು ಅರ್ಥ ಕಾಣೋದೋ ಗೊತ್ತಾಗ್ತಾ ಇಲ್ಲ. ದೂರದಿಂದ ಬರೀ ಕತ್ಲೆ ಅಷ್ಟೆ. ನಾನು ಯಾರಮ್ಮ? ಎಂತ ಮಾತು ಹೇಳಿಕತ್ತಿ ಸಂಜು. ಸಂಜು, ನೀನು ನನ್ನ ಮಗ. ಆದರೆ ಮತ್ತ್ಯಾಕೆ ನಾನು ಇಲ್ಲಿದ್ದೀನಿ? ಇಲ್ಲಿರೋರಿಗೆಲ್ಲ ನಾನು ಏನಾಗಬೇಕಮ್ಮ? ಯಾಕೆ ಇವರೆಲ್ಲ ನನಗೆ ಹತ್ತಿರದವರು ಅಂತ ಅನಿಸ್ತಾ ಇದ್ದಾರೆ? ನನ್ನ ಸುತ್ತಲೂ ಬೇಕಾದವ್ರು ಹೇಗಿದ್ದಾರೋ ಹಾಗೆ ಬೇಡದೇ ಇರೋರು, ಶತ್ರುಗಳು ಇದ್ದಾರೆ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಯಾರ್ಯಾರೋ ಬಂದು ನನ್ನನ್ನು ಯಾರು ನೀನು ಅಂತ ಕೇಳಿ ಹೊಡಿತಿದ್ದಾರಮ್ಮ. ಸಂಜು, ಯಾರು ನಿನಗೆ ಯಾರು ಹೊಡಿಲಿಕ್ಕತ್ತಾರ? ಇಲ್ಲ, ನಾನು ಹೊಡಿಲಿಕ್ಕೆ ಬಿಡೋದಿಲ್ಲ. ಯಾರು ನಿನಗೆ ಹೊಡಿಲಿಕ್ಕತ್ತಾರ? ನಿಜ ಹೇಳಮ್ಮ, ನಾನು ಯಾರು? ನೀನು ನನ್ನ ಸ್ವಂತ ಮಗ ಸಂಜು. ನೀನು ನನ್ನ ಮಗ ಕಣೋ. ಇಲ್ಲ ನೋಡು ಸಂಜು, ನೋಡು, ನಾನಲ್ಲಿ ಬರ್ತೀನಿ. ನಾನಲ್ಲಿ ಬಂದು ಎಲ್ಲ ಹೇಳ್ತೀನಿ. ನೀ ಮಾತ್ರ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಜೋಪಾನ ಮಗ. ಸಂಜು, ಜೋಪಾನ. ಏನ
ಹಲೋ ಅಮ್ಮ. ಬಾಳ ಇದೇನಾತಪ್ಪ ಇದು? ನಾ ಮಾಡಿದ ತಪ್ಪಿಂದ ಎಲ್ಲಾರು ಶಿಕ್ಷೆ ಅನುಭವಿಸ್ಲಿಕ್ಕತ್ತಾರ. ಎಲ್ಲವ ಸಾಕು ಮಾಡಿದು. ಇದನ್ನ ನಾನು ಬಗೆಹರಿಸ್ಬೇಕು. ನಾನೀಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬೇಕು. ಆದ್ರ ಇವ್ರನ್ನ ಹ್ಯಾಂಗ್ ಒಪ್ಸೋದು? ಎಲ್ಲವ ನೀನು ನನಗೆ ದಾರಿ ತೋರಿಸ್ಬೇಕವ. ನಾ ಹೋಗಬೇಕು. ನಾ ಬೆಂಗಳೂರಿಗೆ ಹೋಗಬೇಕು. ಸೊ ಸಂಜು ಅವ್ರನ್ನ ನೀನೇ ಬೇಕಂತ ಅವಾಯ್ಡ್ ಮಾಡ್ತಿದ್ಯಾ ಅಂತ ಆಯ್ತು. ಅವಾಯ್ಡ್ ಮಾಡ್ದೆ ಇನ್ನೇನೇ ಮಾಡ್ಲಿ. ಅವ್ರನ್ನ ಮಾತ್ರ ಅಲ್ಲ, ಇಷ್ಟು ದಿನ ಈ ಮಾತನ್ನ ಯೋಚನೆ ಮಾಡೋದನ್ನು ಕೂಡ ಅವಾಯ್ಡ್ ಮಾಡ್ತಿದ್ದೆ. ಆದ್ರೆ ಎಷ್ಟೋ ಸಲ ಆ ಸಂಜು ಆರ್ಯ ಸರ್ ಮಾತುಗಳನ್ನೇ ಆಡ್ತಾ ಇದಾರೆ ಗೊತ್ತಾ. ಅವತ್ತು ಆಫೀಸಲ್ಲಿ ಹರ್ಷ ಭಾವ ಸಂಜು ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ರು. ಬಿಸ್ನೆಸ್ ಮಾಡೋದಕ್ಕೆ ಮುಖ್ಯವಾಗಿ ಏನ್ ಬೇಕು ಅಂತ ಕೇಳಿದಾಗ ಅವರು ನಂಬಿಕೆ ಅಂತ ಉತ್ತರ ಕೊಟ್ಟಿದ್ದಾರೆ ಕಣೆ. ಅವತ್ತು ಆರ್ಯ ಸರ್ ಉತ್ತರ ಕೊಟ್ಟಂಗೆ ಇವರು ಅದೇ ಉತ್ತರನೇ ಕೊಟ್ಟಿದ್ದಾರೆ. ಬಟ್ ಅದೇ ಉತ್ತರನ ಬೇರೆ ಯಾರು ಕೊಡಬಾರ್ದು ಅಂತೇನಿಲ್ವಲ್ಲ ಅನು. ಹಾಗೆ ನಾನು ಅನ್ಕೊಂಡ್ ಸುಮ್ನಾದೆ ಕಣೆ. ಆದ್ರೆ ಅವತ್ತು ಇವ್ರು ನನ್ನ ಲೇಡಿ ಆರ್ಯವರ್ಧನ್ ಅಂತ ಕರೆದ್ರು. ಹಾಗ್ ನನ್ನನ್ನ ಕರಿತಿದ್ದು ಆರ್ಯ ಸರ್ ಮಾತ್ರ ಕಣೆ. ಭಾವನೆಗಳು ಸುಳ್ಳಾಗಿದ್ದರೆ ನಾವು ಭೇಟಿಯಾಗೋದಿಲ್ಲ. ಅದು ಅಲ್ದೆ ನಿನ್ನೆ ರಾತ್ರಿ ಏನಂತ ಮೆಸೇಜ್ ಮಾಡಿದ್ದಾರೆ ಗೊತ್ತಾ? ಏನಂತ? ನನ್ ಮಾತುಗಳು ನನ್ ಭಾವನೆಗಳು ಸತ್ಯನೇ ಆಗಿದ್ರೆ ಇನ್ 24 ಗಂಟೆ ಒಳಗಡೆ ನಮ್ ಭೇಟಿ ಆಗೇ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ ಕಣೆ. ಇದು ನಾನ್ ಹಿಂದೆ ಒಂದ್ಸತಿ ಆರ್ಯ ಸರ್ಗೆ ಕೊಟ್ಟಿದ್ದಂತ ಟಾಸ್ಕ್ ಕಣೆ. ಎಲ್ಲಾನು ಹೇಗ್ ಕೋಇನ್ಸಿಡೆಂಟ್ ಆಗೋದಕ್ ಸಾಧ್ಯ? ನನಗೆ ಯಾವ್ದು ಅರ್ಥನೇ ಆಗ್ತಿಲ್ಲ ಕಣೆ. ಅವ್ರಿಗೆ ಫೀಲ್ ಆಗ್ತಿರೋ ಅದೇ ಭಾವನೆ ನಿನಗೂ ಆಗ್ತಿರ್ಬೋದು ಅಂತ ನನ್ಗೆ ಅನಿಸ್ತಿದೆ ಕಣೆ. ರಮ್ಯಾ, ಹೌದು ಅನು, ಅವ್ರಿಗೆ ಬಾಯ್ ಬಿಟ್ಟು ಹೇಳ್ಕೊಂಡಿದ್ದಾರೆ, ನೀನ್ ಇಲ್ಲ ಅಂತ ಅವಾಯ್ಡ್ ಮಾಡ್ತಿದ್ಯಾ. ನಿನ್ಗೆ ಅದೇನ್ ಫೀಲ್ ಆಗುತ್ತೋ ಅದನ್ನೊಂದ್ಸರಿ ಒಪ್ಕೊಂಡು ನೋಡು. ಮೇ ಬಿ ಈಗಿರೋ ಕನ್ಫ್ಯೂಷನ್ಸ್ಗೆಲ್ಲ ಉತ್ತರ ಸಿಕ್ಕಿದ್ರು ಸಿಗ್ಬೋದು. ರಮ್ಯಾ, ನನ್ನ ಆರ್ಯ ಸರ್ ಇಲ್ಲ ಕಣೆ. ಅವ್ರ ತರ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅವ್ರ ಸ್ಥಾನದಲ್ಲಿ ಇನ್ನೊಬ್ರನ್ನ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸಂಜು ಮತ್ತೆ ಅವ್ರ ಹೆಂಡತಿ ಮಧ್ಯೆ ಏನೋ ಮನಸ್ತಾಪ ಇದೆ. ಅದ್ ಸರಿ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ. ಅಲ್ದೆ ಸಂಜು ಅವರನ್ನ ಯಾರೋ ಹೊಡೆದಿದ್ದಾರೆ. ಅವ್ರು ಯಾರು, ಯಾಕೆ ಹೊಡೆದ್ರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಪುಷ್ಪ, ನಾ ಹೊರಟೆ ಕಣೆ. ನೀರು ಸುಬ್ಬು. ಮಂಜು ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಹೇಗಿದ್ದಾರಂತೆ? ಗೊತ್ತಿಲ್ಲ ಸುಬ್ಬು, ಅನುಗೆ ಕೇಳಬೇಕು. ಹೌದಾ? ಬಂಗಾರ, ಬಾಬಾ, ಮಂಜು ಹೇಗಿದ್ದಾರಂತೆ? ನೀನು ಅವ್ರ ಜೊತೆ ಮಾತಾಡ್ತೀಯಾ? ಇಲ್ಲಪ್ಪ, ನಾನು ಮಾತಾಡಿಲ್ಲ. ಆದ್ರೆ ಅವ್ರಿಗೇನು ತೊಂದರೆ ಆಗಿಲ್ಲ ಅಂತ ಅನ್ಸತ್ತೆ. ಹೌದಾ? ಸರಿ ಬಂಗಾರ, ನೀ ಆಫೀಸಿಗೆ ಹೊರಟ್ಯಾ? ಇಲ್ಲ, ನಾನಿವತ್ತು ಎಲ್ಲೂ ಹೋಗ್ತಿಲ್ಲ, ಮನೇಲೇ ಇರ್ತೀನಿ. ಅವ್ವಾ, ನಾನು ಆಫೀಸ್ಗೆ ಹೋಗ್ಬೇಡ ಕಣೆ ಅಂದ್ರೆ ನನ್ನ ಜೊತೆ ಜಗಳ ಮಾಡ್ಕೊಂಡು ಹೋಗ್ತಿದ್ದವಳು. ಇವತ್ತು ಅವಳೇ ಮನೇಲಿ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಸರಿ ಬಂಗಾರ, ನೀನು ರೆಸ್ಟ್ ಮಾಡು, ನಾನು ಹೋಗಿದ್ದು ಬರ್ತೀನಿ. ಪುಷ್ಪ, ನಾ ಬರ್ತೀನಿ. ಅನು, ನೀನು ಇವತ್ತು ಆಫೀಸ್ಗೆ ಹೋಗದೆ ಇರೋದು ನನಗೆ ಭಾಳ ಸಂತೋಷ. ನಾನಿವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಲ್ಲ. ಅದು ಯಾವ ದೇವರು ನಮ್ಮನ್ನು ಭೇಟಿ ಆಗೋ ಹಾಗೆ ಮಾಡ್ತಾರೋ
ನಾನು ನೋಡೇ ಬಿಡ್ತೀನಿ. ಮೆಸೇಜ್ ನೋಡಿದರೆ, ಆದರೆ ಉತ್ತರ ಇಲ್ವಲ್ಲ. ಸಾಹೇಬ್ರೆ, ನೀವು ನಾಷ್ಟ ಇಲ್ಲೇ ತಗೋತೀರಾ ಇಲ್ಲ ಎಲ್ಲರ ಜೋಡಿ ಬರ್ತೀರಾ ಅಂತ ಕೇಳಕ್ಕೆ ಅಮ್ಮ ಅವ್ರು ಹೇಳಿ ಕಳ್ಸ್ಯಾರ್ರಿ. ನಾಷ್ಟ ಎಲ್ಲಿಗೆ ತರಿಸ್ಲೇನ್ರಿ? ಇಲ್ಲ, ನಾನೇ ಬರ್ತೀನಿ. ಸರಿ ಸಾಹೇಬ್ರೆ. ಇಲ್ಲೇನು ತೊಂದರೆ ಇಲ್ಲಮ್ಮ. ಸಂಜು ಅವರು ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಅಮ್ಮ, ಸಂಜುನೇ ಬಂದ. ಒಂದು ನಿಮಿಷ. ಸಂಜು ಹೇಗಿದ್ಯಪ್ಪ? ಪರವಾಗಿಲ್ಲಮ್ಮ. ತೊಂದರೆ ಇಲ್ಲ ಪುಷ್ಪ. ಅವನಾಗೆ ಮೆಟ್ಲಿಳ್ಕೊಂಡು ಬರೋಷ್ಟು ಸುಧಾರಿಸ್ಕೊಂಡಿದ್ದಾನೆ. ಅವ್ರ ಟೈಮು ಚೆನ್ನಾಗಿತ್ತು ಅನ್ಸುತ್ತೆ ಸದ್ಯ. ಹೌದು ಪುಷ್ಪ, ನಾನು ಫೋನ್ ಮಾಡಿದ ಕಾರಣ ಇವತ್ತು ದೇವಸ್ಥಾನದಲ್ಲಿ ಆರ್ಯನ್ ಹೆಸರಲ್ಲಿ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಹೌದಾ? ನೀವು ಎಲ್ಲರೂ ಬನ್ನಿ ಆಯ್ತಾ? ನೆನ್ನೆನೇ ಹೇಳಬೇಕಿತ್ತು, ಅದು ಟೆನ್ಷನ್ನಲ್ಲಿ ಮರ್ತು ಹೋದೆ. ಈ ಕೊನೆ ಗಳಿಗೆಯಲ್ಲಿ ಎಲ್ಲ ಬದಲಾಯಿಸಿದ್ರೆ ಚೆನ್ನಾಗಿರಲ್ಲ. ಹೌದೌದು, ಅಳಿಯಂದ್ರ ಹೆಸರಲ್ಲಿ ಅನ್ನ ಸಂತರ್ಪಣೆ ಆಗ್ತಿರೋದು ಮುಂದೂಡೋದು ಬೇಡ. ನಾವೆಲ್ಲ ಬರ್ತೀವಿ. ಸರಿ ಪುಷ್ಪ, ನೀವೆಲ್ಲರೂ ಬನ್ನಿ. ಸರಿ ಅಮ್ಮ. ಹಾಂ, ಇಡ್ತೀನಿ. ಸಂಜು, ಈಗ ಓಡಾಡೋಕ್ಕೇನೂ ತೊಂದರೆ ಇಲ್ಲ ಅಲ್ವಾ? ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀಯಾ? ಇಲ್ಲಮ್ಮ, ನೀವು ಹೋಗಿ ಬನ್ನಿ. ಬೇರೆ ಯಾವುದೋ ವಿಶೇಷನೋ ಕೆಲಸ ಆಗಿದ್ರೆ ಒತ್ತಾಯ ಮಾಡ್ತಿರ್ಲಿಲ್ಲ. ಇದು ನನ್ನ ಮಗನ ಹೆಸರಲ್ಲಿ ನಡೀತಿರೋ ಅನ್ನ ಸಂತರ್ಪಣೆ. ನಾವೆಲ್ಲರೂ ಹೋಗ್ತಾ ಇದ್ದೀವಿ, ನೀನು ಬಂದರೆ ಸಮಾಧಾನ ಆಗುತ್ತೆ. ಸರಿ ಅಮ್ಮ. ಬಂದರು. ಸರಿ, ಹೊರಡೋಣ. ಸರಿ ಅಮ್ಮ. ಬಾಪ್ಪ, ಉಸ್ಮನಿ, ಮನೆ ಕಡೆ ಹುಷಾರು. ಅನು, ಅನು, ಏನಮ್ಮ? ಅನು, ಅಳಿಯಂದ್ರ ಹೆಸರಲ್ಲಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ರಂತೆ. ಅಮ್ಮ ಫೋನ್ ಮಾಡಿದ್ರು, ಎಲ್ಲರಿಗೂ ಬರಕ್ಕೆ ಹೇಳಿದ್ರು. ನಡಿ ಹೋಗೋಣ. ನಾನು ಬರಲ್ಲ ಅಮ್ಮ. ಬರಲ್ಲ ಅಂದರೆ ಹೇಗೇನು? ಅಮ್ಮ ಪ್ಲೀಸ್ ಅಮ್ಮ, ನಾನು ಇವತ್ತೊಂದಿನ ಮನೇಲೇ ಇರ್ತೀನಿ. ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ದಯವಿಟ್ಟು. ಅಳಿಯಂದ್ರ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ. ನೀನೇ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ಬಾ ಬಂಗಾರ, ಆಗಲ್ಲ ಅನ್ಬೇಡ್ವೆ. ಅಲ್ಲಿಗೆ ಬರಕ್ಕೆ ನಿಂಗೆ ಬೇಸರನಾ? ಅದಕ್ಕೆ ಬರಲ್ಲ ಅಂತಿದ್ಯಾ? ಬೇಸರ ಅಂತ ಏನೂ ಇಲ್ಲ ಅಮ್ಮ. ನಾನು ಇವತ್ತೊಂದಿನಾದ್ರೂ ಮನೇಲಿರೋಣ ಅಂತ ಅನ್ಕೊಂಡೆ ಅಷ್ಟೇ. ಮೊನ್ನೆಯಿಂದ ನಿನಗೆ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳ್ತಾನೆ ಇದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಅಮ್ಮ, ಮಾತಾಡಿದ್ದನ್ನ ಮಾತಾಡಬೇಡ ಅಮ್ಮ ಪ್ಲೀಸ್. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಯಾವತ್ತು ಬರಲ್ಲ ಅಂತ ಹೇಳ್ದವಳಲ್ಲ ನೀನು. ಇವತ್ತು ಅಳಿಯಂದ್ರ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಅಂದ್ರು ಬರಲ್ಲ ಅಂತ ಹೇಳ್ತಿದೆ ಅಂದರೆ ಏನೋ ಕಾರಣ ಇರಬೇಕು. ಹೇಳು. ಹೇಳೇ.
ಮಾಮಿನ್ಲ ಎಲ್ರಿಗೂ ಬ್ರೋಯಿನ್ನ ಹೆಸರಲ್ಲಿ ಊಟ ಹಾಕ್ಸೋ ಆಗಿದ್ದಿದ್ರೆ ಮನೆಗೆ ಸ್ವಲ್ಪ ಜನನ ಕರೆಸಿ ಊಟ ಹಾಕ್ಸ್ಬೋದಾಗಿತ್ತಲ್ಲ. ಇಲ್ಲಿಗೆ ಬರುವಂತ ಅವಶ್ಯಕತೆ ಏನಿತ್ತು? ಇಂಥ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಮಾನ್ಸಿ. ನನ್ನನ್ನು ಇದರಿಂದ ಬಿಟ್ಟುಬಿಡು. ಅಲ್ಲ ಆಶಾ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಮಾನ್ಸಿ, ಮನೆಗೆ ಕರೆಸಿ ಊಟ ಹಾಕ್ಸೋದಕ್ಕೆ ಇವತ್ತೇನಾದ್ರೂ ವಿಶೇಷ ಇದೆಯಾ? ಯಾವಾಗಲೂ ಹೀಗೆ ಅಲ್ಲ, ಯಾವ ಜಾಗದಲ್ಲಿ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ನಿನಗೆ. ನಾನಿಲ್ಲೇ ಇದ್ದು ಅನು ಅವ್ರು ಬಂದರೆ ಖಂಡಿತ ನಾನು ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡೇ ಅವ್ರಿಗೆ ಮೆಸೇಜ್ ಮಾಡಿದೆ ಅಂತ ಅನ್ಕೋತಾರೆ. ಖಂಡಿತ ನನ್ನ ತಪ್ಪು ತಿಳ್ಕೊತಾರೆ. ಅಮ್ಮ ಹೊರಡೋಣವಾ? ಇರು ಹರ್ಷ, ಪುಷ್ಪನೂ ಅನೂನು ಬರ್ತಾರೆ. ಓ, ವೇಟ್ ಬೇರೆ ಮಾಡಬೇಕಾ? ಸರಿ ಹೋಯ್ತು. ಇಲ್ಲಿಂದ ಹೋದರೆ ಇವರೆಲ್ಲ ತಪ್ಪು ತಿಳ್ಕೊತಾರೆ. ಇಲ್ಲೇ ಇದ್ದರೆ ಅನು ಅವ್ರು ತಪ್ಪು ತಿಳ್ಕೊತಾರೆ. ಏನು ಮಾಡಲಿ? ಅಮ್ಮ, ನಾನು ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ. ಸರಿ. ಅರೆ, ಪುಷ್ಪ ಬಂದ್ರಲ್ಲ. ನಮಸ್ಕಾರ ಅಮ್ಮ. ಎಲ್ಲರೂ ಅಲ್ಲಿ ನನಗೋಸ್ಕರ ಕಾಯ್ತಿದ್ದಾರೆ ಅಂತ ಗೊತ್ತು. ಆದರೆ ನನಗಲ್ಲಿಗೆ ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ ದೇವ್ರೆ. ನಾನಿಲ್ಲಿಂದ ಹೀಗೆ ಮನೆಗೆ ಹೋಗ್ತೀನಿ. ಆರ್ಯ ಸರ್ ಹೆಸರಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಷ್ಟೆ. ಆದರೆ ಅಲ್ಲಿಗೆ ನಾನು ಹೋದರೆ ಸಂಜು ಅವ್ರ ಮಾತನ್ನು ಒಪ್ಪಲೇಬೇಕಾಗತ್ತೆ. ಇಲ್ಲ, ನಂಗದು ಬೇಡ. ಅವ್ರು ಹೇಳಿದ್ದು ನಿಜಾನ ಇಲ್ವಾ ಅಂತ ತಿಳಿಯೋ ಕುತೂಹಲನೂ ನನಗಿಲ್ಲ. ಅವ್ರ ಜೊತೆ ವಾದಕ್ಕಿಳಿಯೋಷ್ಟು ಶಕ್ತಿನೂ ಇಲ್ಲ. ನನ್ನ ಬದುಕಲ್ಲಿ ಒಬ್ರಿಗಷ್ಟೇ ಸ್ಥಾನ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಯಾವತ್ತಿಗೂ. ಅದು ಆರ್ಯ ಸರ್ ಅಷ್ಟೇ. ಪುಷ್ಪ ಒಬ್ಬರೇ ಬಂದ್ರ? ಅನು ಬರ್ಲಿಲ್ವಾ? ಅನು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರಕ್ ಹೋದ್ಲಮ್ಮ. ವಾಪಸ್ ಹೋಗ್ತಾ ಮಾಡ್ಬೋದಿತ್ತಲ್ಲ. ವಿ ಆಲ್ ಆರ್ ವೇಟಿಂಗ್ ಫಾರ್ ಹರ್. ಅದು ಮನೆಯಿಂದ ಬರ್ಬೇಕಾದ್ರೇನೆ ಅವಳಿಗೆ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ನಾನೇನು ಮಾತಾಡಕ್ ಹೋಗ್ಲಿಲ್ಲ. ಪರವಾಗಿಲ್ಲ ಬಿಡು ಪುಷ್ಪ, ದೇವ್ರ ದರ್ಶನ ಮಾಡಿ ಬರೋದೇ ಒಳ್ಳೇದು. ಅವಳ ಜಾಗದಲ್ಲಿದ್ದರೆ ಅವಳ ಕಷ್ಟ ಅರ್ಥ ಆಗೋದು. ಅಮ್ಮ, ಅವಳಿಗೋಸ್ಕರ ಕಾಯೋದು ಬೇಡ, ನಡೀರಿ ನಾವು ಹೋಗೋಣ. ಬನ್ನಿ, ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಎಲ್ಲ ಆಗಿದೆಯಾ ನೋಡೋಣ ಬನ್ನಿ. ಅಮ್ಮ, ಸಂಜು ಅವ್ರು ಬಂದಿಲ್ವಾ? ಬಂದಿದ್ದಾರಲ್ವಾ, ಅವ್ರನ್ನ ಹೇಗೆ ಬಿಟ್ಟು ಬರೋದಕ್ಕೆ ಸಾಧ್ಯ? ಇಲ್ಲೇ ಇರಬೇಕು. ನನಗೆ ಬೇರೆ ದಾರಿ ಕಾಣ್ತಿಲ್ಲ. ಬೇಕು ಬೇಕು ಅಂತಾನೆ ಭೇಟಿ ಆಗೋ ಹಾಗೆ ಬಂದೆ ಅಂತ ಅನು ಅವ್ರು ತಪ್ಪು ತಿಳ್ಕೊಳ್ಳೋದಕ್ಕಿಂತ ಇದು ವಾಸಿ. ಅಷ್ಟಕ್ಕೂ ನಾನು ಅವ್ರ ಹತ್ರ ಹೇಳಿದ್ದು ಯಾವುದು ಸುಳ್ಳಲ್ಲ. ಹಾಂ, ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ.